ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಟೋದಲ್ಲೇ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮಾತಾಡ್ಕೊಂಡ್ರ ಇಬ್ರು ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ರ. ಆಮೇಲೆ ಅನ್ನಿಸ್ತು ಸುಮ್ಮನೆ ಮನೇಲಿ ವೇಸ್ಟಾಗಿ ಕುತ್ಕೊಂಡು ತುಗುಡ್ಸ್ಕೊಂಡು ಕೂತಿರ್ತೀವಿ ಫ್ರೀ ಟೈಮಲ್ಲೆಲ್ಲ. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಮಗಳು ರಿಸಲ್ಟ್ ದಿನ. ಸೊ ಹಳೆ ಏರಿಯಾಗೆ ಹೋಗ್ಬೇಕೀಗ. ಅಲ್ಲೋಗಿ ಮತ್ತು ನಾನು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ ಹೊಸ ಸ್ಕೂಲ್ಗೆ. ಆ ಸ್ಕೂಲಲ್ಲಿ ಟಿ ಸಿಗೆ ಲೆಟ್ರ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿಗೆ ಕೊಡ್ಬೇಕು ನಾನು. ಅಲ್ಲಿ ಕೊಟ್ಮೇಲೆ ಇವತ್ತೇ ಅವರು ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಪೋಸ್ಟಲ್ಲಿ ಕಳಿಸ್ತಾರಾ ಗೊತ್ತಿಲ್ಲ, ಎಲ್ಲ ಕೇಳಿಕೊಂಡು ಬರಬೇಕು. ಸೊ ಇಷ್ಟು ಕೆಲಸ ಇದೆ ಇವತ್ತು. ಸೊ ಹೋಗೋಣ ಅಲ್ಲಿಗೆ. ಹೇಗಿರುತ್ತೆ ರಿಸಲ್ಟು? ನಾನು ಹೇಳಿದ್ದೀನಿ 98, 99, 100 ಈ ಮೂರಲ್ಲಿ ಪರ್ಸೆಂಟೇಜ್ ಬಂದರೆ ಈ ಸಲ ನಾನು ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಅವಳು ಕಾನ್ಫಿಡೆನ್ಸ್ ಆಗಿದ್ದಾಳೆ ಈ ಸಲ ಅಷ್ಟೇ ಬರುತ್ತೆ ಅಂತ. ಬಟ್ ಅದಕ್ಕಿಂತ ಕೆಳಗೆ ಅಂದರೆ 95 ಮೇಲೆ 97 ಒಳಗಡೆ ಬಂದರೆ ಒಂದು ಅವಳಿಗೆ ತುಂಬ ಡ್ರಾಯಿಂಗ್ ಅಂದರೆ ತುಂಬ ಹುಚ್ಚು. ಸೊ ಡ್ರಾಯಿಂಗ್ದು ಫುಲ್ ಸೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಅದು ಬಂದರೆ ಅದು, ಇಲ್ಲಾಂದರೆ ಸೈಕಲ್ಲು. ಸೊ ನೋಡೋಣ ಅವಳು ಹೇಗೆ ಬರೆದಿದ್ದಾಳೆ, ಹೇಗೆ ತೆಗ್ದಿದ್ದಾಳೆ ಅಂತ. ಅವಳು ಟ್ಯಾಲೆಂಟ್ ಇದ್ದಾಳೆ, ಬಟ್ ಆದ್ರೂ ಸ್ವಲ್ಪ ಆತರ ಜಾಸ್ತಿ ಅವಳಿಗೆ. ಅವ್ರ ಮ್ಯಾಮ್ಗಳು ಹೇಳೋದೇ ಅಷ್ಟು. ಬರೀತಾಳೆ, ಅವ್ರಿಗಿಂತ ನಾನು ಫಸ್ಟ್ ಕೊಟ್ಬಿಡ್ಬೇಕು ಆನ್ಸರ್ ಶೀಟ್ನ ಅಂತ ಬೇಗ ಬೇಗ ಬರೆದು ಕೊಡೋಕೆ ಬರ್ತಾಳೆ, ಚೆಕ್ ಮಾಡಲ್ಲ. ಹಂಗಾಗಿ ಅವಳದು 1-2 ಮಾರ್ಕ್ಸ್ ಕಮ್ಮಿ ಬರುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ ಅವಳದು. ಓದೋದು ಏನೇ ಕ್ವಶನ್ ಕೇಳಿದ್ರು ಎದ್ದು ನಿಂತ್ಕೊಂಡು ಫಸ್ಟ್ ಹೇಳ್ತಾಳೆ. ಎಲ್ಲ ಚೆನ್ನಾಗಿ ಓದ್ತಾಳೆ ಅಂತಲೇ ಹೇಳ್ತಾರೆ ಯಾವಾಗ ಹೋದ್ರು. ನನ್ನ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಅವಳದು ಏನು ಕಂಪ್ಲೇಂಟ್ಸ್ ಅವ್ರದ್ದಿರಲ್ಲ, ನಾನೇ ಕಂಪ್ಲೇಂಟ್ ಹೇಳಿ ಬರಬೇಕಷ್ಟೇ. ಸೊ ಈಗ ಹೊರಟಿದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಸ್ಕೂಲ್ ಹತ್ರ ಹೇಗಿರುತ್ತೆ ಇವತ್ತಿನ ಲಾಸ್ಟ್ ಡೇ. ನನ್ನ ಮಗಳಿಗೆ ಅವ್ರ ಮ್ಯಾಮ್ಗಳು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಒಂದು ವಿಷಯ ಹೇಳಿ ವಾಪಸ್ ಬರಬೇಕು. ಸೊ ನೋಡೋಣ ಹೇಗಿರುತ್ತೆ ಅಂತ ಇವತ್ತಿನ ದಿನ. ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಹೋಮ್ ಟೂರ್ ಕೂಡ ಮಾಡಬೇಕು. ಈ ವಿಡಿಯೋ ಆಗಿ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಯಾಕಂದರೆ ಈಗ ತಾನೇ ಎಲ್ಲ ಸೆಟ್ ಮಾಡಿದ್ದೀನಿ. ಮನೆ 90% ಎಲ್ಲ ಅದದು ಪ್ಲೇಸಿಗೆ ಇಟ್ಟಿದ್ದೀವಿ. ಸೊ ಆದರೂ ಒಂದು 10% ಇನ್ನೂ ಒಂದು ತಿಂಗಳು ಆಚೆ ಈಚೆ ಹಂಗೆ ಹಿಂಗೆ ಆಗುತ್ತೆ. ಸೊ ನೋಡೋಣ. ಈ ಕೈ ಬೇರೆ ನನಗೆ ಹಿಂಗೆ ಹಿಡ್ದು ಮಾಡೋಕ್ಕೂ ಆಗಲ್ಲ, ತುಂಬ ಪೇಯ್ನ್ ಬಂದಿದೆ ಗೈಸ್ ಈ ಸಲ. ಇದು ಒಂದು 3 ಟೈಮಿನ ಇಂಜೆಕ್ಷನ್ ತೊಗೊಂಡಿರೋದು ಮೂಳೆಗೆ ನಾನು. ಈಗ ಇನ್ನೊಂದು ಲಾಸ್ಟ್ ತೊಗೊಳೋಣ ಅನ್ಕೊತಾ ಇದ್ದೀನಿ. 1 ಮಂತ್ಸ್ ಬೇಡ ಅನ್ನಿಸ್ತಾ ಇದೆ, ಆದರೆ ಹಂಗೆ ಕಮ್ಮಿ ಆಗಲಿ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ಗೆ ಹೋಗಿ ಹೇಗಿರುತ್ತೆ ಏನು ಅಂತ ನೋಡೋಣ. ಈಗ ಸ್ಕೂಲ್ ಹತ್ರ ಎಂಟ್ರಿ ಆದ್ವಿ. ಅಲ್ಲಿಂದ ಆಟೋಗೆ ಬಂದ್ವಿ. ಬಸ್ಸಿಗೆ ಬರೋಣ ಅಂದ್ಕೊಂಡ್ವಿ. ಆಮೇಲೆ ಟೈಮ್ ಆಗುತ್ತೆ, 1 o'clockಗೆ ಕ್ಲೋಸ್ ಅಂತ ಹೇಳಿದರು. ಸೊ ಆಮೇಲೆ ನಾವು ಅಷ್ಟು ದೂರದಿಂದ ಬಂದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಟೋದಲ್ಲೇ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮಾತಾಡ್ಕೊಂಡ್ರ ಇಬ್ಬರು, ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ರ. ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದಾರೆ ಅವಳದು. ಯಾವಾಗಲೂ ಇರುತ್ತೆ ನೋಟಿಸ್ ಬೋರ್ಡ್ ಮೇಲೆ. 1 to 7th ರ್ಯಾಂಕ್ವರೆಗೂ ಹಾಕ್ತಾರೆ. ನೋಡೋಣ ಯಾವ ರ್ಯಾಂಕ್ ಬಂದಿದ್ದಾಳೆ ಅಂತ ಚೆಕ್ ಮಾಡೋಣ ಬನ್ನಿ. ಎಲ್ಲಿದೆಯೋ 4th ಸ್ವರ್ಣಗೌರಿ 4th ರ್ಯಾಂಕ್ 96%. 96.9 ಅಂದರೆ 97 ಬಂದಿದೆ. ನಾನು ಅವ್ರ ಮ್ಯಾಮ್ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ನನ್ನ ಮಗಳು ತೆಗ್ದೇ ಇಲ್ಲ. ಲಾಸ್ಟ್ ಹೊರಡ್ಬೇಕಾದ್ರೆ ತೆಗಿಯಕ್ಕೆ ಬಂದಿದ್ದಾಳೆ. ಅವ್ರ ಮ್ಯಾಮ್ ಎಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರು. ಇವ್ರು ಪಿಂಕ್ ಬ್ಲೌಸ್ ಹಾಕಿರೋರು ಬಂದು ಕನ್ನಡ ಟೀಚರು. ಇವಳು ಫೇವ್ರೆಟ್ ಟೀಚರು. ಅವರು ಹೋಗ್ಬಿಟ್ಟಿದ್ರು, ನಾವು ಬರೋ ಟೈಮಿಗೆ ಹೋದ್ರು ಅವರು. ಸೊ ಹೀಗೆ ಎಲ್ಲ ಮಾತಾಡಿಸ್ಕೊಂಡು ಅವ್ರ ಫ್ರೆಂಡ್ಗೆ ಒಂದು ಲೆಟ್ರ್ ಕೂಡ ಬರೆದಿದ್ಲು. ಇವಳೆ ಅವಳ ಫ್ರೆಂಡು ಶಿವಾನಿ ಅಂತ ಹೇಳ್ಬಿಟ್ಟು, ತುಂಬ ಕ್ಲೋಸ್ ಫ್ರೆಂಡ್ ಅಂತೆ. ಲೆಟ್ರೆಲ್ಲ ಬರೆದವಳಿಗೆ ಕೊಡಕ್ಕೆ ಬಂದಿದ್ಲು. ಒಂಥರ ಸ್ಕೂಲ್ ಡೇಸ್ ಲೈಫ್ ಚೆನ್ನಾಗಿರುತ್ತೆ, ಬಟ್ ಎಂಜಾಯ್ ಮಾಡಬೇಕು. ಅದನ್ನ ನಾವೇನು ಮಾಡಲಿಲ್ಲ. ಎಂಜಾಯ್ ಮಾಡಿದರೆ ಅದನ್ನು ಮೆಮೊರಿಯಾಗಿ ಲೈಫ್ ಟೈಮ್ ಅದನ್ನು ಹೇಳ್ತಾರಲ್ಲ, ಅದನ್ನು ನೆನ್ಪು ಮಾಡ್ಕೊಳೋದೇ ಒಂಥರ ಚೆನ್ನಾಗಿರುತ್ತೆ. ಯಾವ ಸ್ಕೂಲ್ಗೆ ಈಗ ನೀನು? ಇನ್ನೂ ಚೇಂಜ್ ಆಗಿಲ್ವಾ? ನೆಕ್ಸ್ಟ್ ಇಯರ್ಗಾ?
ಸೊ ಗೈಸ್ ಈಗ ಬಂದೆ. ಎಷ್ಟು ಬಿಸಿಲು, ಎಷ್ಟು ಸೆಕೆ ಅಂದರೆ ಕೂದಲು ಹಿಂಗೆ ಬಿಡೋಕ್ಕೆ ನನಗಿಷ್ಟ ಆಗ್ತಿಲ್ಲ. ಅಷ್ಟು ತುಂಬ ಬಿಸಿಲಿದೆ. ಯಾವಾಗ ಹಿಂಗೆ ಎತ್ತಿ ಕಟ್ಬಿಡ್ತೀನಿ ನಾನು. ಸೊ ಅಷ್ಟೊಂದು ಬಿಸಿಲಿದೆ. ಮಗಳು ರಿಸಲ್ಟ್ ನೋಡಾಯಿತು, ಅವ್ರ ಮ್ಯಾಮ್ನೆಲ್ಲ ಮಾತಾಡಿಸ್ಕೊಂಡು ಈಗ ಮನೆಗೆ ಬಂದೆ ನಾನು. ಅವಳು ನಮ್ಮ ಅಕ್ಕ ಮನೇಲೆ ಉಳ್ಕೊಂಡ್ಳು. ನಮ್ಮ ಅಕ್ಕ ಹೇಳಿದ್ಲು ಬಿಟ್ಟೋಗು, ಮಗ ಎಲ್ಲ ಬಂದಿದ್ದಾನೆ ಹಾಸ್ಟೆಲಿಂದ. ಸೊ ಹಂಗಾಗಿ ನಾನು ಇರಲಿ ಒಂದು ವಾರ ಅಲ್ಲಿ, ಆಮೇಲೆ ಒಂದು ವಾರ ಅವನು ಎಲ್ಲ ಇಲ್ಲಿಗೆ ಬರಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಅವಳು ಏನು ಕಳಿಸಲ್ವಂತೆ, ಕಳಿಸ್ತೀನಿ ಅಂತ ಹೇಳಿದ್ಲು. ಹಂಗಾಗಿ ನಾನು ಹೋಗ್ತಾನೆ ಅಂದ್ಕೊಂಬಿಟ್ಟಿದ್ದೆ. ಸೊ ಇರ್ತಾನಂತೆ, ಇಲ್ಲಿಗೂ ಒಂದು ವಾರ ಕರ್ಕೊಂಬಂದು ಇಟ್ಕೊಂಡು ಕಳಿಸ್ಬೇಕು. ಸೊ ಅವನು ಒಂದು ವೀಕ್ ಅವ್ರ ಜೊತೆ ವಾಪಸ್ಸು ಬರ್ತಾನೆ. ಇಲ್ಲೊಂದು ವಾರ ಇರಲಿ. ಅಕ್ಕನ ಮಗಳು 2 ದಿನ ಹೋಗಿದ್ಲು. ಅವಳು ಕಾಲೇಜ್ ಸ್ಟಾರ್ಟ್ ಆಗಿದೆ ಈಗ, ಅವಳು ಕಾಲೇಜ್ಗೆ ಹೋಗ್ತಿದ್ದಾಳೆ. ಸೊ ತುಂಬ ತಲೆ ನೋವ್ತಿದೆ ಬಿಸಿಲಲ್ಲಿ ಹೋಗಿ ಬಂದು. ಅಡುಗೆ ಏನೂ ಇಲ್ಲ, ಎಲ್ಲ ಖಾಲಿ, ಪಾತ್ರೆ ಎಲ್ಲ ತೊಳೆದು ದಬ್ಬಾಕ್ಬಿಟ್ಟಿದ್ದು ಹೋಗಿದ್ದು ನಾನು. ಸೊ ಈಗ ಒಬ್ಳಿಗೆ ಏನು ಮಾಡ್ಕೊಳೋದು ಅನ್ನಿಸ್ತಿದೆ. ನೋಡ್ಬೇಕೇನಾದ್ರು ತುಂಬ ಹಸ್ವಾದರೆ ರೈಸ್ಗೆ ಇಟ್ಕೊಂಡ್ಬಿಟ್ಟು ಮೊಸರಿದೆ, ಮೊಸರನ್ನ ತಿನ್ಕೊತೀನಿ. ಸ್ವಲ್ಪ ಹಣ್ಣುಗಳಿದೆ, ಹಣ್ಣು ತಿಂತೀನಿ. ರಿಸಲ್ಟ್ ಏನಾಯಿತು ಅಂತ ನೋಡಿದ್ರಲ್ಲ, 97 ಹತ್ತತ್ರ ತೆಗ್ದಿದ್ದಾಳೆ. 96.91% ತೆಗ್ದಿದ್ದಾಳೆ, ಅಂದರೆ 97 ಥರ್ಡ್ ರ್ಯಾಂಕ್ ಏನೋ ಬಂದಿದ್ದಾಳೆ, 4th ಏನೋ ಬಂದಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಡ್ರಾಯಿಂಗ್ ಸೆಟ್ ಫಿಕ್ಸ್ ಆಗಿದೆ. ಈಗ ಸೈಕಲ್ ಕ್ಯಾನ್ಸಲ್ ಆಗಿದೆ. ಸೊ ನೋಡಬೇಕು ಏನು ಮಾಡೋದು ಅಂತ. ನಾನು ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಹಸ್ಬೆಂಡ್ ಸೈಕಲ್ಲು ಕೊಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೂ ಖುಷಿಯಾಗಿದೆ ಚೆನ್ನಾಗಿ ಓದ್ತಾಳೆ ಅಂತ. ಸ್ವಲ್ಪ ಅರ್ಜೆಂಟ್ ಜಾಸ್ತಿ ಅವಳಿಗೆ, ಆ ಥರ ಜಾಸ್ತಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಈ ಥರ ಇತ್ತು. ಅಕ್ಕನ ಮನೆಗೆ ಹೋಗ್ಬೇಕಿತ್ತು, ನಾನು ಹೋಗಲಿಲ್ಲ. ಅವ್ರನ್ನ ಅಲ್ಲೇ ಅವ್ರ ಮನೆ ರೋಡಿಗೆ ಬಿಟ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ನಾನು. ನಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೋಗಿದ್ರು, ಫೋನ್ ಮಾಡಿದರು. ಹೋದ್ಮೇಲೆ ಮಾಡಿದ್ದೆ ನಾನೇ, ಅಕ್ಕಂಗೆ ಫೋನ್ ಮಾಡಿದ್ದೆ, ಬಂದಿದ್ದಾಳೆ ಅಂತ ಅಂದ್ಲು. ಸೊ 1 ವೀಕ್ ಅಲ್ಲಿರ್ತಾಳೆ, 1 ವೀಕ್ ನಾನು ಒಬ್ಬಳೆ ಇಲ್ಲಿ. ಬೆಳಿಗ್ಗೆ 7:30ಗೆ ಹಸ್ಬೆಂಡ್ ಮನೆ ಬಿಡೋದು, ನೈಟ್ ಬರೋದೇ ಅವರು 8, ಒಂದೊಂದು ಸಲ 8 o'clock ಒಳಗಡೆ ಅಂತೂ ಅವ್ರು ಯಾವತ್ತೂ ಬಂದಿಲ್ಲ. 8:30 ಒಳಗಡೆ ಅಂತೂ ಯಾವತ್ತೂ ಬಂದಿಲ್ಲ. 8:30 ಮೇಲೇ ಆಗುತ್ತೆ. ಸೊ ಹಂಗಾಗಿ ಒಬ್ಬಳೇ ಇರ್ತೀನಿ, ಬೋರ್ ಆಗುತ್ತೆ. ಟಿ ವಿ ಎಷ್ಟೊತ್ತು ನೋಡೋದು, ಮೊಬೈಲ್ ಎಷ್ಟೊತ್ತು ನೋಡೋದು, ಅಷ್ಟೊಂದು ಅಡಿಕ್ಟ್ ಕೂಡ ಆಗಿಲ್ಲ ನಾನು ಮೊಬೈಲ್ ಟಿ ವಿಗೆ. ಎಷ್ಟು ಬೇಕೋ ಅಷ್ಟು ನೋಡ್ತೀನಿ ಅಷ್ಟೇ. ತುಂಬ ತೀರ ಯಾವಾಗಲೂ 24/7 ಯಾವಾಗಲೂ ಹತ್ರ ಇಟ್ಕೊಂಡಿರ್ತಾರಲ್ಲ, ಹಂಗೆ ಇರುತ್ತೆ ಜೊತೆಲೇ ಫೋನು. ಬಟ್ ಅಷ್ಟೊಂದು ಹುಚ್ಚಾಗಿ ಏನು ನೋಡಲ್ಲ ನಾನು ನೋಡೋದೇ ಜಾಸ್ತಿ. ನನಗೆ ಯೂಸ್ಫುಲ್ ಆಗೋದೇನಾದರೂ ಇದೆಯಾ ಆ ಥರದ್ದು ನೋಡ್ತಿರ್ತೀನಿ ಅಷ್ಟೇ. ಈಗ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇರ್ತೀನಿ ಯಾವ ಥರ ಅಪ್ಲೋಡ್ ಮಾಡ್ತಾರೆ ವಿಡಿಯೋಸು, ಯಾವ ಥರ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಅವ್ರು ಏನೇನು ಎಫರ್ಟ್ ಹಾಕ್ತಾರೆ, ಆ ಥರದ್ದು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತೀನಿ ಅಷ್ಟೇ. ಇಲ್ಲ ಹೆಲ್ತ್ ಇಶ್ಯೂಸ್ದು ಅದು ಇದು ನೋಡ್ತಿರ್ತೀನಿ. ಸೊ ರಿಸಲ್ಟ್ ಬಂದಿದ್ದು ಖುಷಿ ಇದೆ, ಚೆನ್ನಾಗಿ ಓದ್ತಿದ್ದಾಳೆ. ಈಗ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ ಈ ಏರಿಯಾದಲ್ಲಿ. ಸೊ ಇಲ್ಲಿ ಹೇಗೆ ಅವಳು ಓದ್ತಾಳೆ ಅನ್ನೋದು ನಂಗೆ ತುಂಬಾ ಭಯ ಇದೆ. ಯಾಕಂದರೆ ಈಗ ಅವಳು LKGಯಿಂದನೂ ಅಲ್ಲೇ ಓದಿದ್ದವಳು. ಈಗ ಎಲ್ಲರೂ ಗೊತ್ತು, ಚಿಕ್ಕ ವಯಸ್ಸಿಂದನೂ ಅವಳು ಎಲ್ಲರೂ ನೋಡಿದ್ಲು. ಒಂಥರ ಫ್ರೆಂಡ್ಲಿಯಾಗಿ ಅಲ್ಲಿದ್ದವ್ರು ಮ್ಯಾಮ್ಗಳೆಲ್ಲರೂ ತುಂಬ ಫ್ರೆಂಡ್ಲಿ. ಅವರು ಅಲ್ಲಿರೋರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸೋರು, ಏನೇ ಕೇಳಿದ್ರು ಎಕ್ಸ್ಪ್ಲೈನ್ ಮಾಡೋರು ನೀಟಾಗಿ. ತುಂಬ ಚೆನ್ನಾಗಿತ್ತು. ಅವಳಿಗೂ ಒಂದು ಅಡ್ಜಸ್ಟ್ ಆಗಿತ್ತು ಸ್ಕೂಲು. ನನಗೆ ಅಲ್ಲಿಂದ ಬರೋಕ್ಕೆ, ಅವಳನ್ನ ಸ್ಕೂಲಿಂದ ಚೇಂಜ್ ಮಾಡ್ಸೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ಏನು ಮಾಡೋಕ್ಕಾಗಲ್ಲ, ಬೇರೆಯವ್ರ ಮನೇಲಿ ಬಿಡೋಕ್ಕಾಗಲ್ವಲ್ಲ, ಎಷ್ಟು ದಿನ ಅಂತ ಬಿಡೋಕ್ಕಾಗುತ್ತೆ. ಚೆನ್ನಾಗೂ ಇರಲ್ಲ. ದೂರ ಇದ್ರೇ ಪ್ರೀತಿ, ರಿಲೇಷನ್ಸ್ ಹತ್ರ ಇದ್ದರೆ ಪ್ರೀತಿ ಕಮ್ಮಿ ಆಗುತ್ತೆ. ಸೊ ನಾವು ಅಂದ್ಕೊಂಡಂಗೆ ಆ ಥರ ಅಂತಾರೆ. ಬಟ್ ನನಗೆ ಅವಳನ್ನ ಬೇರೆ ಕಡೆ ಎಲ್ಲೂ ಬಿಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಮನೇಲೇ ಇರಬೇಕು ಅವಳು ಅನ್ನೋದು. ಅವಳ ಹಠ ಮಾಡೋದ್ರಿಂದ ನನಗೆ ಕೋಪ ಬರುತ್ತೆ ಅಷ್ಟೇ. ಬಟ್ ಆರ್ಟ್ಲಿ ನನಗೆ ಅವಳ ಮೇಲೆ ತುಂಬ ಪ್ರೀತಿ ಇದೆ, ಬಿಟ್ಟಿರಲ್ಲ ನಾನು. ಇರ್ಬೇಕು ಮನೇಲಿ ಅವಳು ಅನಿಸುತ್ತೆ. ಸೊ ಈಗ 1 ವೀಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ನೋಡೋಣ, 1 ವೀಕ್ ನಾನೇ ಕಳೀತೀನಿ ಅಂತ ಅವಳು ಹೇಳಿದ್ದಾಳೆ. ನಾನು ಬರೋರ್ಗು ನೀನು ಹೋಮ್ ಟೂರ್ ಮಾಡಬೇಡ ಮಮ್ಮಿ, ನಾನೇ ಬಂದಮೇಲೆ ಎಲ್ಲ
ನಾನೇ ಕ್ಯಾಮ್ರಾ ಇಟ್ಕೋತೀನಿ, ನೀನು ತೋರಿಸು ಏನೇನು ಇಟ್ಟಿದ್ದೀವಿ ಇಲ್ಲೆಲ್ಲಿ ಅಂತ. ಇಬ್ಬರು ಸೇರ್ ಮಾಡೋಣ ಅಂತ ಹೇಳೋಗಿದ್ದಾಳೆ. ಅವಳು ಬಂದಮೇಲೆ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋ ಇದಾದಮೇಲೆ ಅವಳು ಬಂದಮೇಲೆ ಮಾಡ್ತೀನಿ, ಅದನ್ನು ಹಾಕ್ತೀನಿ. ಸೊ ಈಗ ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ 90% ಜೋಡಿಸಿದ್ದೀನಿ. ಎಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದೀನಿ. ಏನಾದರೂ ಅಲ್ಪ ಸ್ವಲ್ಪ ಅದು ಇದು ಒಂಚೂರು ಚೇಂಜಸ್ ಇದ್ದರೆ ಮಾಡಬೇಕಷ್ಟೆ. ಏನು ಚೇಂಜ್ ಮಾಡೋದೇನಿಲ್ಲ, ಎಲ್ಲ ಅದಾದ್ರ ಪ್ಲೇಸಿಗೆ ಹೋಗಿದೆ. ನಾವಿರೋದು ಗ್ರೌಂಡ್ ಫ್ಲೋರಲ್ಲಿ, ಲಿಫ್ಟ್ ಕೂಡ ಇದೆ ಮೇಲ್ಗಡೆ ಹೋಗೋರಿಗೆಲ್ಲ. ಟೋಟಲ್ ಒಂದು 23 ಮನೆ ಇದೆ. ಮಿನಿ ಅಪಾರ್ಟ್ಮೆಂಟ್ ಥರ ನಾವು ಮಾಡ್ಕೊಂಡಿರೋದು. ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ ಮನೆ. ಗಾಳಿ ಬೆಳಕಾಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಬಾಲ್ಕನಿ ಇದೆ, ಅಡುಗೆ ಮನೆಗೆ ಬಾಲ್ಕನಿ, ಹಾಲಿಗೆ ಬಾಲ್ಕನಿ, ನಮ್ಮ ರೂಮಿಗೆ, ಮಾಸ್ಟರ್ ಬೆಡ್ರೂಮಿಗೆ ಬಾಲ್ಕನಿ ಇದೆ. ಇನ್ನೊಂದು ರೂಮಿಗೆ ಇಲ್ಲ. ದೇವ್ರ ಮನೆ ಎಲ್ಲನೂ ಚೆನ್ನಾಗಿದೆ. 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಯಾವುದು ತುಂಬ ಓವರಾಗಿ ದೊಡ್ಡದಾಗೂ ಮಾಡಿಲ್ಲ, ಚಿಕ್ಕದಾಗೂ ಮಾಡಿಲ್ಲ, ಎಲ್ಲ ಕರೆಕ್ಟಾಗಿ ಕಂಫರ್ಟಬಲ್ ಆಗಿದೆ. ಸೊ ಅವಳು ಬಂದಮೇಲೆ ಮಾಡ್ತೀನಿ ಹೋಮ್ ಟೂರ್ ನೋಡಿ. ಮತ್ತು ಅಲ್ಲಿ ನನಗೆ ಗೋಲ್ಡು ರಿಂಗ್ ಇತ್ತು ಗೈಸ್ ನನ್ನ ಹತ್ರ, ನೀವು ನೋಡಿರ್ತೀರ ನನ್ನ ರೀಲ್ಸಲ್ಲಿ ವಿಡಿಯೋಸ್ ಎಲ್ಲ ಬೆರಳಿಗೆ ಹಾಕಿದ್ದೆ ನಾನು. ಅದನ್ನು ಕೊಟ್ಟು ಬಂದೆ ಮಾಡೋಕ್ಕೆ. ಈ ಥರ ಆಮೆ ಉಂಗ್ರನ ಗೋಲ್ಡಲ್ಲಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ಅದೇ ಕಲ್ಲು, ಗೋಲ್ಡಲ್ಲಿ ಇದ್ದಿದ್ದ ಕಲ್ಲನ್ನೇ ಹಾಕ್ಬಿಟ್ಟು ಗೋಲ್ಡ್ ರಿಂಗು. ಅದು 5 ಗ್ರಾಮ್ ಏನೋ ಇತ್ತು ನಂದು. ಅವರು 5 ಗ್ರಾಮ್ಗೆ ನಾನು ಬರ್ಸಿದ್ದೀನಿ, ಬಟ್ ಹೆಚ್ಚು ಕಮ್ಮಿ ಆಗುತ್ತಂತೆ ಮಾಡಬೇಕಾದ್ರೆ. ನೋಡಬೇಕು, ಎಕ್ಸ್ಟ್ರಾ ಏನಾಗುತ್ತೆ ಅದನ್ನು ಪೇ ಮಾಡಬೇಕು. ಇವತ್ತು ನಾನು ಕೊಟ್ಟಾಗ 6800 ರೂಪಾಯಿ ಇತ್ತು. ನಾನು ತುಂಬ ವರ್ಷದಿಂದ ಅವರು ಆ ಸೈಟು ಹತ್ರನೇ ಮಾಡಿಸ್ತಾ ಇರೋದು. ಚಿಕ್ಕದಾಗಿದ್ರೂ ಅವರು ನೀಟಾಗಿ ನನಗೆ ಏನು ಬೇಕು, ಯಾವ ಥರ ಬೇಕೆಲ್ಲ ಮಾಡಿಕೊಡ್ತಾರೆ. ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಬೇರೆ ಕಡೆ ಈಗ ನೋಡಿ ನೀವು ಮಲ್ಬಾರು, GRT ಅಲ್ಲೆಲ್ಲ ಹೋದರೆ GST ಕಟ್ಬೇಕು ನೀವು. ಮತ್ತು ಅವರು ಹೇಳಿದ್ದೆ, ಅವ್ರು ಎಷ್ಟು ಮೇಕಿಂಗ್ ಚಾರ್ಜ್ ಹಾಕಿರ್ತಾರೆ ಅಷ್ಟೇ ಕೊಡಬೇಕು. ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅಂದರೆ ಲೆಕ್ಕಾಚಾರದಲ್ಲ. ಅವರೆಲ್ಲೋ ಬೇರೆ ಕಡೆ ಅಡ್ಜಸ್ಟ್ ಮಾಡಿ ಇನ್ನೊಂದು ಕಡೆ ಅದನ್ನು ಇದು ಮಾಡಿರ್ತಾರೆ. ಬಟ್ ಇವರು ಆದರೆ ನಮಗೆ ಗೊತ್ತಿರೋರೇ ಆಗಿರೋದ್ರಿಂದ, ಸೊ ಹಂಗಾಗಿ ನನಗೆ ಇಲ್ಲೇ ಇಷ್ಟ, ಇವ್ರ ಹತ್ರನೇ ಇಷ್ಟ ಮಾಡ್ಸೋಕ್ಕೆ. ಇಲ್ಲೇ ಆರ್ಡ್ರ್ ಕೊಟ್ಟು ಕೂಡ ಬಂದಿದ್ದೀನಿ. ಈ ವೀಕಲ್ಲಿ ಕೊಡ್ತೀನಿ ಅಂದಿದ್ದಾರೆ. ಅದೇ ಮಗಳನ್ನ ಕರ್ಕೊಂಬರಕ್ಕೆ ಹೋದಾಗ ಇಸ್ಕೊಬರ್ಬೇಕು. ಹೇಗೆ ಬರುತ್ತೆ ಗೊತ್ತಿಲ್ಲ. ನಂದು ಮೀನರಾಶಿ ಆಗಿರೋದ್ರಿಂದ ಜಲರಾಶಿ ಅಲ್ವಾ, ನಂಗೆ ತುಂಬ ಚೆನ್ನಾಗಿ ಬರುತ್ತೆ ಆಮೆ ಉಂಗುರ. ಸೊ ನಮ್ಮ ಮನೆ ಮುಂದೆ ಕೂಡ ಆಮೆ ಇಟ್ಟಿದ್ದಾರೆ ಅಪಾರ್ಟ್ಮೆಂಟಲ್ಲಿ, ಅದನ್ನು ತೋರಿಸ್ತೀನಿ ಹೋಮ್ ಟೂರಲ್ಲಿ ನೋಡಿ. ಆಲ್ರೆಡಿ ನನ್ನ ಮಗಳು ಈ ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ತೋರಿಸಿರ್ಬೋದು ಅವಳು. ನಾವು ಮನೆಗೆ ಐಟಮ್ ಎಲ್ಲ ತಂದಾಗಿಲ್ಲ, ಆಮೆ ಇದೆ, ಆ ಲುಕ್ಸಿದ್ದಿನದ್ದು ಅದರಲ್ಲೆಲ್ಲ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಇರ್ಬೋದು, ಇದೆ, ಮಾಡಿದಾಳೆ ಅವಳು. ಸೊ ಆಮೆ ಇದೆ. ಮತ್ತು ಜೋಡಿ ಮುಂಗಿಸಿ ಓಡಾಡುತ್ತೆ ನಮ್ಮ ಮನೆ ಬಾಲ್ಕನಿ ಹತ್ರ. ತುಂಬ ಚೆನ್ನಾಗಿದೆ ಇಲ್ಲಿ. ನನಗಂತೂ ತುಂಬ ಪಾಸಿಟಿವ್ ಎನರ್ಜಿ ಬಂದಿದೆ ಈ ಮನೆಗೆ ಬಂದಮೇಲೆ. ಆ ಥರ ಫೀಲ್ ಕೂಡ ಆಗಿದೆ, ಆ ಥರ ಅನುಭವ ಕೂಡ ಆಗಿದೆ. ಒಳ್ಳೆಯದು ಆಗಿದೆ. ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಇನ್ನೇನು ನಾವು ಬೇಡ್ಕೊಳೋದು ದೇವ್ರ ಹತ್ರ. ಎಲ್ಲ ಕಷ್ಟ ಎಲ್ಲ ತೀರಿ ಬೇಗ ನನಗೆ ಆಸೆ ನೆಕ್ಸ್ಟ್ ಇರೋದು ಈ ಥರ ಫ್ಲ್ಯಾಟ್ನ ನಮ್ಮದು ಅಂತ ನಾವು ಒಂದು ಸ್ವಂತಕ್ಕೆ ತೊಗೋಬೇಕು ಅನ್ನೋದು ತುಂಬ ಆಸೆ ಇದೆ. ಇದೇ ಏರಿಯಾದಲ್ಲಿ ತೊಗೋಬೇಕು ಅಂತ ತುಂಬಾ ಆಸೆ ಇದೆ. ಸೊ ನೋಡೋಣ, ಇನ್ನೊಂದು 2 ವರ್ಷ ಆಗಲ್ಲ, ಆಮೇಲೆ ತೊಗೋಬೇಕು. 2 ವರ್ಷ ಆದಮೇಲೆ ಏನಾಗುತ್ತೆ, ಏನೋ ತೊಗೊಳಕ್ಕಾಗುತ್ತಾ ಇಲ್ವಂತ ನೋಡೋಣ, ಟ್ರೈ ಮಾಡೋಣ. ನಿಮ್ಮ ಆಶೀರ್ವಾದ ಎಲ್ಲ ಹೀಗೆ ಇರಲಿ. ನೀವೆಲ್ಲ ಅರ್ಸಿ ನನಗೆ ಬೇಗ ಒಂದು ಫ್ಲ್ಯಾಟ್ ತೊಗೊಳ್ಳಿ ಇವರು ಅಂತ. ಬೇಗ ತಗೊಂಡು ಗೃಹ ಪ್ರವೇಶ ಮಾಡಿಬಿಡ್ತೀನಿ. ನಾವು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕೆ ಎಲ್ಲಾಗುತ್ತೆ ಗೈಸ್, ಆಗಲ್ಲ ನಮಗೆ. ಸೈಟ್ಗೆ ಏನಿಲ್ಲ ಅಂದರೂ ಒಂದು 60 ಲಕ್ಷ ಮೇಲೇ ಇರುತ್ತೆ ಸೈಟ್ಗೆ. ಅದ್ರ ಮೇಲೆ ನಾವು ಮನೆ ಕಟ್ಕೊತೀವಿ ಅಂದರೆ ತುಂಬಾ ನಾವು ಕಟ್ಟೋ ಥರ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡು. ನಾವು ಹೆಂಗೆ ಕಟ್ತೀವಿ ಹಂಗೆ. ಹಂಗಾಗಿ ಅಷ್ಟೊಂದು ದುಡ್ಡೆಲ್ಲ ನನ್ನ ಹತ್ರ ಇಲ್ಲ ಈಗ. ಇಲ್ಲಿ ತುಂಬ ಗಾಳಿ ಇರೋದ್ರಿಂದ ಡೋರು ಒಂದು ಸ್ವಲ್ಪ ಅರ್ಧ ಏನಾದ್ರು ಹಾಕ್ಬಿಟ್ಬಿಟ್ರೆ ಟಪ್ ಅಂತ ಹೊಡ್ಕೊಂಡ್ಬಿಡುತ್ತೆ. ಅದಕ್ಕೆ ಅದು ಮೂವ್ ಆಗ್ತಾಯಿತ್ತು, ಹೊಡೆಯೋಕ್ಕೆ ಮುಂಚೆ ಹೋಗಿ ತಳ್ಳಿಬಿಟ್ಟೆ. ಅದು ನನ್ನ ಮಗಳು ಓಡಾಡ್ತಾ ಆ ಕಡೆ ಈ ಕಡೆಗೆ ಎಳ್ಕೊಂಡು ಓಡಾಡ್ತಾ ಇರ್ತಾಳೆ. ನೀಟಾಗಿ ಹಾಕೋದು ತೆಗಿಯೋದು ಮಾಡಲ್ಲ. ಸೊ ಈಗ ತೆಗೆದು ಓಪನ್ ಮಾಡಿಬಿಟ್ಬಿಟ್ಟಿದ್ದೀನಿ. ಓಪನ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಗಾಳಿ ಆಪೋಸಿಟ್ ಡೈರೆಕ್ಷನಲ್ಲಿ ಓಪನ್ ಇದ್ದರೆ ಬರೋದು ಹೋಗೋದು ಆಗುತ್ತೆ. ನೀವು ಒಂದೇ ಕಡೆ ಓಪನ್ ಮಾಡಿದ್ರೆ ನಿಮ್ಗೆ ಅಷ್ಟು ಫೀಲ್ ಆಗಲ್ಲ ಗಾಳಿ ಬರೋದು. ಸೊ ಹಾಗಾಗಿ ಏನು ಹೇಳ್ತಿದ್ದೆ ನಾನು, ಮನೆ ಹೌದು ತಗೋಬೇಕು. ಸೈಟು ತೊಗೊಂಡು ಮನೆ ಕಟ್ಟಕ್ಕಂತೂ
ಆಗಲ್ಲ ಈಗಿರೋ ಪರಿಸ್ಥಿತಿಗೆ. ಯಾಕೆ ಸುಮ್ಮನೆ ಸುಳ್ಳು ಹೇಳ್ಬೇಕು, ಇಲ್ಲ ನಾನು ಕಟ್ತೀನಿ ಮಾಡ್ತೀನಿ ಅಂತ. ನಾವೀಗಿರೋ ಪರಿಸ್ಥಿತಿಲಿ ಖಂಡಿತ ಆಗಲ್ಲ, ತುಂಬಾ ಕಷ್ಟದಲ್ಲಿ ಇದ್ದೀವಿ. ಸೊ ಏನಂದರೆ ಈ ಒಂದು ಸ್ವಲ್ಪ ಒಡವೆ ಇದೆ ಎಲ್ಲ ಮಾರಿಬಿಟ್ಟು ಅದಕ್ಕೆ ಸ್ವಲ್ಪ ದುಡ್ಡನ್ನು ಹೊಂದಿಸಿ ಒಂದು ಸ್ವಲ್ಪ ಲೋನ್ ಮಾಡಿಸಿ ಅಷ್ಟೊತ್ತಿಗೆ ಲೋನು ಒಂದು ರೇಂಜಿಗೆ ತೀರಿಸ್ಕೊಂಡು ಬಂದಿರ್ತೀವಿ ನಾವು 2 ವರ್ಷ ಆಗೋಷ್ಟರಲ್ಲಿ. ಇನ್ನು ಅದಾದಮೇಲೂ ಇನ್ನೂ 1 ವರ್ಷ, ಒಂದೂವರೆ ವರ್ಷ, 1.25 ವರ್ಷ ಇರುತ್ತೇನೋ ಗೊತ್ತಿಲ್ಲ. ಸೊ 2 ವರ್ಷ ಅಂದರೆ ಈಗ 24 ಅಲ್ವಾ, ಏಪ್ರಿಲ್ 24 ಅಂದರೆ 25, 26 ಎಂಡಿಂಗ್ ಅಷ್ಟರಲ್ಲಿ ನಾವು ತೊಗೊಂಡ್ರೆ ಅದಾದಮೇಲೂ ಇನ್ನೂ 1.5 ವರ್ಷದವರೆಗೂ ಇರುತ್ತೆ ಲೋನು, ಅದು ಹಳೇದು. ಬಟ್ ಏನಂದರೆ ನಾವೀಗ ರೆಂಟ್ ಕಟ್ತಾ ಇದ್ದೀವಲ್ಲ, ಅದೇ ರೆಂಟ್ ದುಡ್ಡನ್ನ ನಾವು ಲೋನ್ ಕಟ್ಕೊಂಡು ಹೋಗ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಕೊಂಡು ಆ ದುಡ್ಡನ್ನ ನಾವು ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ನ ನಾವು ಲೋನ್ ಮಾಡಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ನಮಗೆ. ಸೊ ಆ 2 ವರ್ಷದಲ್ಲಿ ಈ ಲೋನು ಕಟ್ಕೊಂಡು, ಮನೆ ರೆಂಟ್ ಕಟ್ಕೊಂಡು, ಮಗಳನ್ನೂ ಓದಿಸ್ಕೊಂಡು, ಮತ್ತು ನಮ್ಮ ಡೈಲಿ ಖರ್ಚು, ನಮ್ಮ ಹಾಸ್ಪಿಟ್ಲು ಖರ್ಚು, ಎಲ್ತ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿದ್ದು ಚೆನ್ನಾಗಿದ್ದವ್ರು ನಾಳೆ ಏನಾದರೂ ಆಗ್ಬೋದು. ಸೊ ಅದೆಲ್ಲನೂ ಬರುತ್ತೆ ಮ್ಯಾಟ್ರು. ಯಾಕಂದರೆ ದೊಡ್ಡದಾಗೆ ಆಗಬೇಕು ಅಂತೇನಿಲ್ಲ, ಸಣ್ಣದಾಗೆ ಒಂದು ಚಳಿ ಜ್ವರ ಬಂತು ಅಥವಾ ಕೆಮ್ಮು ಬಂತು, ಹೋಗಿ ಹಿಂಗೆ ಹಾಸ್ಪಿಟ್ಲಿಗೆ ಬರ್ತೀವಿ ಅಂದರೆ 1,000 ಇಡಲೇಬೇಕು. ಚೀಪಾಗಿ ಈಗೆಲ್ಲೂ ಸಿಗಲ್ಲ ಏನೋ ಮೆಡಿಷನ್ಸು. ಸೊ ಹಂಗಾಗಿ ಅದೆಲ್ಲ ಖರ್ಚಿದ್ದೇ ಇರುತ್ತೆ. ಮಂತ್ಲಿ ನಾವು ಏನೇ ಮಾಡಿದ್ರೂ ಎಕ್ಸ್ಟ್ರಾ ಖರ್ಚು ಒಂದು 5,000 ಬಂದೇ ಬರುತ್ತೆ ಏನಾದರೂ ಒಂದು. ಸೊ ಅದೆಲ್ಲ ನೋಡ್ಕೊಂಡು ಉಳಿಸ್ಬೇಕು ಅಂದರೆ ಕಷ್ಟ ಇದೆ. ಆದರೂ ನಾನು ಛಲ ಬಿಡ್ದಿರ ಮಾಡಲೇಬೇಕು ಏನಾದರೂ. ನೋಡಿ ಮುಗಿಸಿ ಹೋಗ್ತಾ ಇದೆ, ಪ್ರಾಮಿಸ್. ಒಂದಿನ ತೋರಿಸ್ತೀನಿ ನಾನು, ಯಾಕಂದರೆ ಅದು ನಾವು ಹಿಡಿಯೋ ಅಷ್ಟರಲ್ಲಿ ಮೂವ್ ಆಗಿಬಿಡುತ್ತೆ. ಹಿಂಗೆ ಪಾಸಾಯಿತು, ಈ ಡೈಲಿ ಓಡಾಡುತ್ತೆ. ಇಲ್ಲೇ ಇದೆ ಮುಗಿಸಿ. ಅದು ನಂಗೆ ಇಲ್ಲಿ ಬಾಲ್ಕನಿ ಇದೆ ನೋಡಿ, ಇಲ್ಲಿ ಬಾಲ್ಕನಿ ಇದೆಯಲ್ಲ, ಈ ಬಾಲ್ಕನಿಲಿ ಆಚೆ ಕಾಂಪೌಂಡ್ ಮೇಲೆ ಓಡಾಡ್ತಾ ಇರುತ್ತೆ, ಕಾಣುತ್ತೆ ಅದು. ಸೊ ಕಾಣುತ್ತೆ ಅದು, ಹಿಂಗೆ ಹೋಯ್ತು ನಡ್ಕೊಂಡು. ಹಿಂಗೆ ಪಾಸ್ ಆಗ್ಬೇಕಾದ್ರೆ ನಮಗೆ ಏನಾದರೂ ಹೋದ್ರೆ ಹಿಂಗೆ ಸೈಡಿಂದ ಒಂಥರ ಫೀಲ್ ಆಗುತ್ತಲ್ಲ, ಆ ಥರ ಆಯ್ತು. ಹಿಂಗೆ ತಿರುಗಿ ನೋಡಿದ ತಕ್ಷಣ ಹೋಯ್ತದು. ಸೊ ಯಾವತ್ತಾದರೂ ಒಂದಿನ ತೋರಿಸ್ತೀನಿ, ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಫೋನ್ ತೆಗೆದು ವಿಡಿಯೋ ಆನ್ ಮಾಡೋಷ್ಟರಲ್ಲಿ ಅದು ಅಷ್ಟು ದೂರ ಹೋಗಿರುತ್ತೆ. ಯಾವಾಗಾದ್ರೂ ನನ್ನ ಬೈ ಲಕ್ ಏನಾದರೂ ಕೈಯಲ್ಲಿ ಫೋನ್ ಇದ್ದು ಆ ಟೈಮಿಗೆ ಅದು ಪಾಸ್ ಆಗ್ತಾಯಿದ್ರೆ ಖಂಡಿತ ತೋರಿಸ್ತೀನಿ ನಾನು ನಿಮಗೆ. 2 ಮುಗಿಸಿ ಇದೆ, ಜೊತೆಲೇ ಓಡಾಡುತ್ತೆ. ಈಗ ಒಂದೇ ಒಂದು ಹೋಯ್ತು, ಇನ್ನೊಂದು ಕಾಣಿಸಿಲ್ಲ. ಸೊ ನೋಡೋಣ. ಹಂಗಾಗಿ ರಿಂಗು ಕೂಡ ಕೊಟ್ಟು ಬಂದಿದ್ದೀನಿ, ಈ ವೀಕ್ ಬರುತ್ತೆ. ಅದು ನನಗೆ ತುಂಬ ಕಷ್ಟದಲ್ಲಿ ಫ್ರೆಂಡ್ಸ್ ನಾನು ಮಾಡಿಸ್ಕೊಂಡಿದ್ದದನ್ನ. ಏನೇನು ನನ್ನ ಹತ್ರ 1 ಗ್ರಾಮ್ ಕೂಡ ಗೋಲ್ಡ್ ಇರಲಿಲ್ಲ. ನನ್ನ ಮಂಗಲ ಚೈನ್ ಇದೆ, ಬಿಚ್ಚಿಟ್ಟಿದ್ದೀನಿ, ಸೆಕೆಗೆ ಇಲ್ಲೆಲ್ಲ ಉರಿಯುತ್ತೆ. ಸೊ ಎಲ್ಲೂ ಆಚೆ ಏನು ಹೋಗಲ್ವಲ್ಲ, ಸೊ ಹಂಗಾಗಿ ಬಿಚ್ಚಿ ಮನೇಲಿ ಎತ್ತಿಟ್ಟಿದ್ದೀನಿ. ಇದನ್ನು ಹಾಕ್ಕೊತೀನಿ ಡೈಲಿಗೆ. ಇದೊಂದು ಚಿಕ್ಕದಾಗಿ ಕರಿಮಣಿ ಎಲ್ಲ ಇದೆ ಗೋಲ್ಡ್ದು. ಸೊ ಇದನ್ನ ಹಾಕ್ಕೊತೀನಿ ಡೈಲಿ ಯೂಸ್ಗೆ. ಇದು ಗೊತ್ತಾಗಲ್ಲ, ವೆಯ್ಟ್ಲೆಸ್ ಥರ ಇದೆ, ಮತ್ತು ಉರಿಯೋದು ಇಲ್ಲ ಅಷ್ಟೊಂದು. ಅದು ಮಂಗಲಿ ಚೈನ್ ದಪ್ಪ ಇರುತ್ತಲ್ಲ, ಒಂಥರ ಸೆಕೆಗೆ ಉರಿಯೋ ಥರ ಫೀಲ್ ಆಗುತ್ತೆ. ಸೊ ಹಂಗಾಗಿ ಎತ್ತಿಟ್ಟಿದ್ದೀನಿ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಮನೆಗಳಿಗೆ ಹೋಗ್ಬೇಕಾದ್ರೆ ಹಾಕ್ಕೋತೀನಿ, ತೆಗ್ದಿಡ್ತೀನಿ. ಮೊದಲು ತೆಗಿತಾನೆ ಇರಲಿಲ್ಲ ಏನಾದ್ರೂ. ಈಗ ಈ ಸಲ ತುಂಬ ಸೆಕೆ ಇದೆ, ಹಂಗಾಗಿ ತೆಗ್ದಿಟ್ಟಿದ್ದೀನಿ. ನಮ್ಮ ಮನೆಯಲ್ಲ ಹಸ್ಬೆಂಡ್ ತೆಗ್ದಿಟ್ಬಿಡು, ಯಾಕೆ ಅಷ್ಟು ಕಷ್ಟಪಡ್ತೀಯಾ. ಸೊ ಹಂಗಾಗಿ ತೆಗ್ದಿಟ್ಟಿದ್ದೀನಿ. ಅದು ರಿಂಗು ಬಗ್ಗೆ ಹೇಳ್ತಾ ಇದ್ನಲ್ವಾ, ನನಗೆ ತುಂಬ ಕಷ್ಟ ಇತ್ತು. ಏನೇನು 1 ಗ್ರಾಮ್ ಗೋಲ್ಡ್ ಇರಲಿಲ್ಲ ಫ್ರೆಂಡ್ಸ್, ನನ್ನ ಹತ್ರ 1 ಗ್ರಾಮ್ ಗೋಲ್ಡ್ ಇರಲಿಲ್ಲ. ಅಂಥ ಟೈಮಲ್ಲಿ ನಾನು ಯಾವಾಗೂ ಅಲ್ಲಿ ಬೆಳ್ಳಿ ತೊಗೊತಾ ಇದ್ದೆ. ಅವರು ಫಸ್ಟ್ ಬೆಳ್ಳಿ ಮಾರ್ತಾ ಇದ್ದಿದ್ದು ಸೇಟು. ಆಮೇಲೆ ಅವರು ಚಿನ್ನ, ಅವ್ರ ಮಗ ಬಂದ ವ್ಯಾಪಾರ ಮಾಡೋಕ್ಕೆ ಅಂತ. ಅವ್ರ ಅಪ್ಪ ಇರೋವ್ರಿಗೂ ಬೆಳ್ಳಿನೇ ಮಾರ್ತಾಯಿದ್ರು. ಅವ್ರ ಮಗ ಅದನ್ನ ಹ್ಯಾಂಡ್ ಓವರ್ ತೊಗೊಂಡ್ಮೇಲೆ ಅವ್ನು ಚಿನ್ನ ಎಲ್ಲ ಮಾರಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗ ಅವನ ಅಕ್ಕ ಅಂತ ಕರೀತಾರೆ ನನಗೆ ಆ ಸೇಟು. ಇನ್ನು ನನಗಿಂತ ಚಿಕ್ಕವ್ರೆ ಹುಡುಗನೇ ಇನ್ನು. ಅವರು ಹೇಳಿದ್ರು, ನೀವು ತಗೊಂಡು ಹೋಗಿ, ಯಾಕೆ ನೀವು ಮಾಡಿಸ್ಕೊಳ್ಳಿ, ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಂಗೆ ನಂಬಿಕೆ ಇದೆ ನೀವು ಕೊಡ್ತೀರಾ ಅಂತ ಹೇಳಿದ್ರು. ಆ ಥರ ಸೇಟು ಎಲ್ಲಿ ಸಿಗ್ತಾರೆ ಹೇಳಿ? ಯಾರು 1 ರೂಪಾಯಿ ಬಿಡ್ದಿರೋ ಸೇಟು ಅವ್ರ ಅಂಗಡಿಯಿಂದ ಆಚೆ ಕಾಲಿಡಕ್ಕೆ ಬಿಡಲ್ಲ ರೀ. ಆ ಥರ ಅದರಲ್ಲಿ ಈ ಥರ ಒಬ್ಬರು ಸೇಟು ನಮಗೆ ಸಿಕ್ಕಿದ್ದಾರೆ ಅಂದರೆ ಅದು ನಮ್ಮ ಲಕ್ಕು ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಆವಾಗ ನಾನು ಮಾಡಿಸಿದಾಗ ಅದು ಗ್ರಾಮು 2,900 ಏನೋ ಇತ್ತು, 3,000 ಸಮಥಿಂಗ್, 332 ಏನೋ ಇತ್ತು. ಸೊ ಹಂಗಾಗಿ ಅದು 5 ಗ್ರಾಮ್ ಏನೋ ಇತ್ತು. 5 ಗ್ರಾಮಿಗೆ ಒಂದು 20,000 ಒಳಗಡೆನೇ ಆಗಿತ್ತು ಅದು ಅಮೌಂಟು.
ಸೊ ಕಲ್ಲು ನಾನೇ ಸಪ್ರೇಟ್ ತರಿಸ್ಕೊಟ್ಟಿದ್ದೆ. ಅದು ಆಲ್ರೆಡಿ ಬೆಳ್ಳಿ ಉಂಗುರದಲ್ಲಿತ್ತು, ಅದು ಚೆನ್ನಾಗಿ ಬಂದಿತ್ತು ಅಂತ ಕೊಟ್ಟಿದ್ದೆ. ಅದು ಫಸ್ಟ್ ಟೈಮ್ ಅವ್ರು ನನಗೆ ಮಾಡಿಕೊಟ್ಟಿದ್ದು. ಅವರು ನನಗೆ ರಿಂಗ್ ಬಂದಿದೆ ಅಂತ ಕಾಲ್ ಮಾಡಿದ್ದೆ. ಮಳೆ ಅಂದರೆ ಮಳೆ, ಎಂಥ ಭಯಂಕರ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್. ಆ ಮಳೆಯಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೋಗಿ ಅಂಗಡಿಗೆ ತೊಗೊಂಬಂದಿದ್ದು. ತೊಗೊಳಕ್ಕೆ ಅಂತ ಹೋದ್ರೆ ಮತ್ತೆ ಫುಲ್ ಮಳೆಲೇ ನೆನ್ಕೊಂಬಂದು ಮನೆಗೆ ಪೂಜೆನೂ ಮಾಡಿಲ್ಲ ನಾನು. ನಂಗೆ ಅವಾಗ ಅಷ್ಟು ಇಷ್ಟೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ತಂದಾಗ ದೇವ್ರ ಮನೇಲಿ ಇಡಬೇಕು, ಪೂಜೆ ಮಾಡಬೇಕು, ಏನೂ ಗೊತ್ತಿಲ್ಲ. ಒಟ್ನಲ್ಲಿ ಅದು ಯಾವ ಗಳಿಗೆ ಇತ್ತೋ ಏನೋ ಗೊತ್ತಿಲ್ಲ. ಅದು ತಗೊಂಬಂದು ಮನೆಗೆ ಬಂದ ತಕ್ಷಣ ಹಿಂಗೆ ಹಾಕೊಂಡು ನೋಡಿದೆ, ಸಖತ್ತಾಗಿ ಕಾಣಿಸ್ತು. ಅಷ್ಟೇ ತೆಗಿಲೇ ಇಲ್ಲ, ಹಂಗೆ ಇಟ್ಕೊಂಡೆ. ಅದು ಹಾಕೊಂಡಿದ್ದು ಒಳ್ಳೆ ಲಕ್ ತಿರುಗ್ತು ನನಗೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅದು ಎಲ್ಲೋ ಸಫರ್ ಎಲ್ಲರಿಗೂ ಆಗಿಬರುತ್ತೆ. ಅದು ಗುರುಬಲಕ್ಕೋಸ್ಕರ ಹಾಕೊಳೋದು. ನಿಮ್ಮ ಲೈಫಲ್ಲಿ ಗುರುಬಲ ಒಂದಿದ್ರೆ ಸಾಕು, ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ. ಶುಕ್ರದೇಸೆಗೆ ಇದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಗುರುಬಲ ಇದ್ರೆ ಮಾತ್ರ ಎಲ್ಲದಕ್ಕೂ ಸಕ್ಸಸ್ ಆಗೋದು. ಸೊ ಹಂಗಾಗಿ ಅದನ್ನ ಹಾಕೊಂಡ್ಮೇಲೆ ನನಗೆ ಒಳ್ಳೆ ಚಿನ್ನ ಮಾಡಿಸ್ದೆ. ಮತ್ತೆ ಹೋಯ್ತು ಏನೇನು ನನ್ನ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡೆ, ಕತ್ತಿಗೆ ಸಿಂಪಲ್ ಚೈನು, ಓಲೆಗಳು 2-3 ಜೊತೆ, ರಿಂಗುಗಳು 4-5. ಸೊ ಚೈನ್ಗಳ್ನ ಒಂದು 3-4 ಮಾಡಿಸಿದ್ದೀನಿ. ಆಮೇಲೆ ನೆಕ್ಲೆಸ್ ಕೂಡ ಮಾಡಿಸಿದೆ, ಅದು ವಾಪಸ್ ಕೊಟ್ಟೆ. ಯಾಕೋ ನಂಗೆ ಆ ಡಿಸೈನ್ ಇಷ್ಟ ಆಗಿಲ್ಲ, ಬೇರೆ ತೊಗೊಳೋಣ ಅಂತ. ಸೊ ಈಗ ನನಗೆ ಆಸೆ ಇದೆ ಒಂದು ಇಷ್ಟಕ್ಕೊಂದು ನೆಕ್ಲೆಸ್ ಮತ್ತು ಲಾಂಗ್ ನೆಕ್ಲೆಸ್ ತೊಗೋಬೇಕು ಅಂತ. ಈಗ ಒಂದು 1 ಗ್ರಾಮ್ ಗೋಲ್ಡಲ್ಲಿ ಇರುತ್ತಲ್ಲ, ಆ ಥರ ತೊಗೊಂಡು ಇಟ್ಕೊಂಡಿದ್ದೀನಿ. ಅದೆಲ್ಲ ನಿಮಗೆ ತೋರಿಸ್ತೀನಿ. ನಿಮ್ಗೆ ನೋಡಬೇಕು ಅನ್ನೋ ಆಸೆ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಗೋಲ್ಡು ಎಷ್ಟಿದೆ ಮತ್ತು ಇದೆಷ್ಟಿದೆ ಅಂತೇಳಿ. ಸೊ ಅಂಥ ಕಷ್ಟದಲ್ಲಿ ಬಂದಿದ್ದು ರಿಂಗು ಇವತ್ತು, ಇಷ್ಟು ವರ್ಷ ಆದಮೇಲೆ ಇವತ್ತು ತೆಗೆದು ಕೊಟ್ಟು ಬಂದಿದ್ದೀನಿ. ಆಮೇಲೆ ನನಗೆ ಜಲರಾಶಿ ಇರೋದ್ರಿಂದ ಬರುತ್ತೆ, ಅದು ನಂಗೆ ಗೊತ್ತಿತ್ತಾಗುತ್ತೆ ಅಂತ ತುಂಬ ದಿವಸದಿಂದ. ಬಟ್ ಹಂಗಾರು ನಾನು ಮಾಡಿಸಿರ್ಲಿಲ್ಲ. ಒಂದ್ಸಲ ಬೆಳ್ಳಿಗೆ ತೊಗೊಂಡು ಹಾಕ್ಕೊಂಡು ನೋಡಿ ನಂಗೆ ಸಕ್ಸಸ್ ಆದರೆ ತೊಗೊಳೋಣ ಅಂತ. ಬಟ್ ಹಾಕೊಂಡ್ಮೇಲೆ ನಂಗೆ ಒಳ್ಳೆ ಲಕ್ ಅನ್ನಿಸ್ತು. ಸೊ ಹಂಗಾಗಿ ನಾನು ಚಿನ್ನದಲ್ಲೇ ಮಾಡಕ್ಕೆ ಕೊಟ್ಟು ಬಂದಿದ್ದೀನಿ. ಎಕ್ಸ್ಟ್ರಾ ಒಂದು 10,000-15,000 ಆಗ್ಬೋದು, ನೋಡೋಣ. ನಾನು ಅದು ನಮ್ಮ ಹಸ್ಬೆಂಡ್ನ ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಈಗಲೇ ತುಂಬಾ ಮನೆಗೆ ಅಡ್ವಾನ್ಸು, ಮಗಳು ಅಡ್ಮಿಷನ್ನು ಅಂತ ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ. ಸೊ ನಾನೇ ಏನಾದರೂ ಸೇವಿಂಗ್ಸ್ ಮಾಡಿ, ಅವ್ರೇನು ನನಗೆ ರಿಂಗ್ ತೊಗೊಂಡೋಗೋ ದಿವಸನೇ ಫುಲ್ ಅಮೌಂಟ್ ಕೊಡಿ ಅಂತ ಕೇಳಲ್ಲ. ರಿಂಗ್ ಕೊಟ್ಬಿಡ್ತಾರೆ ಅವ್ರು ನನಗೆ. ಅಮೌಂಟ್ ಒಂದು 15 ಡೇಸು 1 ಮಂತು ಅವಾಗ ಕೊಡ್ಬೋದು. ಹಂಗಂತ ಹಂಗೆ ಲಾಂಗ್ ಇದು ಬಿಡೋಕ್ಕಾಗಲ್ಲ. ಸೊ ಅವ್ರಿಗೆ ನಂಬಿಕೆ ಇದೆ ನಾವು ಕೊಡ್ತೀವಿ ಅಂತ. ಹಂಗಾಗಿ ಅವರು ಯಾವತ್ತು ದುಡ್ಡು ಕೊಟ್ಬಿಟ್ಟು ಐಟಮ್ ತೊಗೊಂಡೋಗಿ ಅಂತ ಇವತ್ತವರೆಗೂ ಹೇಳಿಲ್ಲ. ಸೊ ಹಂಗಾಗಿ ಇಸ್ಕೊಂಬರ್ತೀನಿ. ಬರೋ ದಿನ ಆಲ್ಮೋಸ್ಟ್ ಆಲ್ರೆಡಿ ನಂದಲ್ಲೇ 5,000 ಅವ್ರ ಹತ್ರನೇ ಬಿಟ್ಟಿದ್ದೀನಿ ಅಮೌಂಟು. ಏನೋ ಒಂದು ಇದಕ್ಕೆ ಇದು ಎಕ್ಸ್ಟ್ರಾ ಹಿಂಗೊಂದು ನ್ಯಾತಡೋದು ಬಂದಿತ್ತು. ನಂಗೆ ಅದು ಹಾಕೊಂಡಾಗಿಂದ ಇದು ಆರ್ಟಿಫಿಷಿಯಲ್ ಥರ ಕಾಣುತ್ತಲ್ಲ, ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಅದನ್ನ ನಾನೇನು ಮಾಡಿದೆ, ಹಿಂಗೆ ಇದ್ದಿದ್ದನ್ನ ಗುಂಡನ್ನ ಹಿಂಗೆ ಹಾಕಿಸ್ದೆ, ಹಿಂಗೆ ಅಗ್ಲ ಹಾಕಿಸ್ದೆ, ಹಿಂಗೆ ಅಡ್ಡಾಡ ಹಾಕಿಸ್ದೆ, ಹಿಂಗೆ ಉದ್ದುದ್ದಾಯಿತು. ಅದಕ್ಕೊಂದು ಹಿಂಗೆ ನ್ಯಾತಡೋ ಥರದ್ದೇನೋ ಬಂದಿತ್ತು, ಅದು ತೆಗೆಸ್ಬಿಟ್ಟೆ ಬೇಡ ಅಂತ. ಅದನ್ನು 5,000 ಅಮೌಂಟ್ ಆಗುತ್ತೆ, ಬೇರೆ ಏನಾರು ತೊಗೊಳ್ಳಿ ಅಂದರು. ಬೇಡ, ನನಗೆ ಸುಮ್ಮನೆ ಏನಕ್ಕೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನೇನೋ ತೊಗೊಂಡು ವೇಸ್ಟ್ ಮಾಡೋದಕ್ಕೆ, ನಿಮ್ಮ ಹತ್ರನೇ ಇರಲಿ, ನಾನೇನಾದ್ರು ಮಾಡಿಸ್ದಾಗ ಅದಕ್ಕೆ ಲೆಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ದೆ. ಸೊ 5,000 ಅವ್ರ ಹತ್ರನೇ ಇದೆ. ಮಿಕ್ಕಿದ ಎಷ್ಟಾಗುತ್ತೆ ನೋಡಿಕೊಂಡು ಕೊಡಬೇಕು. ನೋಡೋಣ. ಇವತ್ತು ನಾನು ಇದನ್ನು ಟೈಮ್ ಪಾಸ್ಗೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಈಗೇನೋ ಒಂದು ವಿಡಿಯೋನೇ ಹಾಕಿಲ್ವಲ್ಲ ಯೂಟ್ಯೂಬ್ಗೆ, ಒಂದು ವಿಡಿಯೋ ಮಾಡಿ ಹಾಕಬೇಕು ಅನ್ನೋ ಥರ ಫೀಲ್ ಬಂದಿದೆ. ನೋಡೋಣ. ಡೈಲಿ 365 ಡೇಸ್ದು ಚಾಲೆಂಜ್ ತೊಗೊಂಡು ಮಾಡ್ತಿದ್ದಾರೆ ಎಲ್ಲರೂ. ನಾನು ಟ್ರೈ ಮಾಡ್ತೀನಿ ಇನ್ಮೇಲೆ ಅದನ್ನು ಮಾಡೋಕ್ಕೆ. ಒಬ್ಬಳೇ ಇರ್ತೀನಲ್ಲ ಗೈಸ್, ಒಬ್ಬಳೇ ಏನು ಮಾತಾಡಿ ಏನು ಹಾಕೋದು, ಅದು ಬೋರ್ ಆಗುತ್ತೆ ಅಷ್ಟೇ. ಅದಕ್ಕೆ ನನಗೆ ಮಾಡೋಕ್ಕೆ ಏನಾದ್ರು ಕಂಟೆಂಟ್ ಅಂತ ಇದ್ದರೆ ಅದನ್ನು ಡೈಲಿ ಆ ಕಂಟೆಂಟ್ ಬಗ್ಗೆ ನಾವು ಮಾಡ್ಬೋದು. ನಾನು ಎಲ್ಲ ಥರದ್ದು ಇದರಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಇನ್ನೂ ಇದು ಸ್ಕಿನ್ದು ಕೇಳಿದ್ರು, ಅದನ್ನು ಮಾಡಿಲ್ಲ, ಮಾಡಬೇಕು. ಅದೆಲ್ಲ ನಾನು ನೆಕ್ಸ್ಟ್ ಮಾಡ್ತೀನಿ. ಡೈಲಿ ಹಾಕೋಕ್ಕಾಗಿಲ್ಲ ಅಂದರೂ ವೀಕ್ಲಿ ಒಂದು 2-3 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಇದಕ್ಕೆ. ಈಗ ಯೂಟ್ಯೂಬಲ್ಲೂ ಅಷ್ಟೇ, ನೀವು ವ್ಯೂವರ್ಸ್ ನೋಡ್ತೀರಲ್ವ, ನೀವು ನೋಡೋದ್ರಿಂದನೇ ಈಗ ಯೂಟ್ಯೂಬ್ ಮಾಡೋರ್ಗೆ ಏನು ಮಾಡ್ತಿದ್ದಾರೆ ಅವ್ರಿಗೆ ದುಡ್ಡು ಹೋಗೋದು. ನೀವು ಎಷ್ಟು ವ್ಯೂಸ್ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ವಾಚ್ ವರ್ಸ್ ಬರುತ್ತೆ, ಅದ್ರ ಮೇಲೆ ದುಡ್ಡು ಬರುತ್ತೆ. ನನಗಿನ್ನೂ 1 ಟೈಮು ಬಂದಿಲ್ಲ.
ಯಾಕಂದರೆ ನಂದು ಈಗ ಕಂಪ್ಲೀಟ್ ಆಗಿದೆ ವಾಚ್ ವರ್ಸು. ಸೊ ನೋಡ್ಬೇಕು ನೆಕ್ಸ್ಟ್, ಯಾಕಂದರೆ ನಾನು ಗ್ಯಾಪ್ ಬಿಟ್ಬಿಟ್ಟಿದ್ದೆ, ಒಂದು 4-5 ವಿಡಿಯೋ ಹಾಕಿ ಬಿಟ್ಬಿಟ್ಟೆ, ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಆಮೇಲೆ ಅನ್ನಿಸ್ತು ಸುಮ್ಮನೆ ಮನೇಲಿ ವೇಸ್ಟಾಗಿ ಕುತ್ಕೊಂಡು ತುಗುಡ್ಸ್ಕೊಂಡು ಕೂತಿರ್ತೀವಿ ಫ್ರೀ ಟೈಮಲ್ಲೆಲ್ಲ, ಒಂಥರ ಅದು ಲೈಫೇ ಯಾವತ್ತು ಸಾಯ್ತೀವೋ ಏನೋ ಗೊತ್ತಿಲ್ಲ. ಯಾವಾಗೂ ಅದು ಶಂಕರ್ನಾಗವ್ರು ಒಂದೇ ಮಾತಾಡಿದಾರಲ್ಲ, ಸತ್ ಮೇಲೆ ಮಲ್ಗೋದಿದ್ದೇ ಇದೆ, ಎಷ್ಟು ಕೆಲಸ ಮಾಡು ಅಂತ. ಸೊ ಆದರೂ ನಾನು ಸೋಂಬೇರಿನೇ ಹೇಳಬೇಕು ಅಂದರೆ. ಅದರಲ್ಲೂ ಸ್ವಲ್ಪ ನಾನೇ ಮೋಟಿವೇಟ್ ಮಾಡಿಕೊಂಡು ಇದೆಲ್ಲ ಮಾಡ್ತಿದ್ದೀನಿ ಅಷ್ಟೇ. ಸೊ ಹಂಗಾಗಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಸಿಗುತ್ತೆ ನಿಮ್ಮಿಂದ. ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೆ ನನಗೆ ಹಾರೈಸಿ ಆದಷ್ಟು ಬೇಗ ನಾನೊಂದು ಫ್ಲ್ಯಾಟ್ ತೊಗೋಬೇಕು ಅಂತ ಆಸೆ ಪಟ್ಟಿದ್ದೀನಲ್ಲ, ಅದಕ್ಕೂ ಆಶೀರ್ವಾದ ಮಾಡಿ. ಎಲ್ಲರೂ ಬೇಗ ತೊಗೊಳೋ ಥರ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ. ದಿನ ವಿಡಿಯೋ ಇದಾಗಿತ್ತು, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೀತಿಯ ದೇವಕಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.